ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ KD ಸಿನಿಮಾ ನಿನ್ನೆ ಪ್ರಪಂಚಾದ್ಯಂತ ಏಕಕಾಲಕ್ಕೆ ತೆರೆಗಪ್ಪಳಿಸಿದೆ. ಒಂದಿಷ್ಟು ಸಮಸ್ಯೆಗಳಾಗಿತ್ತು, ಅದರ ಬಗ್ಗೆ ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀವಿ. ಆದರೆ ರಾಜಧಾನಿ ಬೆಂಗಳೂರಿನ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ಈ ಸಿನಿಮಾಗೆ ಸಿಕ್ಕಿದ್ದಂತಹ ರೆಸ್ಪಾನ್ಸ್ ನೋಡಿದ್ರೆ ಒಮ್ಮೆ ಎಲ್ಲರೂ ಕೂಡ ಬೆಚ್ಚಿ ಬೀಳ್ತೀರ. ರಾಜಧಾನಿ ಬೆಂಗಳೂರಿನ ನರ್ತಕಿ ಮುಖ್ಯ ಚಿತ್ರಮಂದಿರ ಮಾತ್ರನ ಅಂತ ಕೇಳಿದ್ರೆ ಅಲ್ಲ, ಪ್ರಪಂಚಾದ್ಯಂತ ಈ ಸಿನಿಮಾ ಎಲ್ಲೆಲ್ಲ ತೆರೆ ಕಂಡಿದೆಯೋ ಎಲ್ಲ ಕಡೆಗಳಲ್ಲೂ ಕೂಡ ಈ ಸಿನಿಮಾಗೆ ಅಭೂತಪೂರ್ವವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಎಲ್ಲ ನೋಡ್ತಾ ಇದ್ದೀರ ದೃಶ್ಯಾವಳಿಯಲ್ಲಿ ನೋಡಿ, ಹೂವು, ತೆಂಗಿನಕಾಯಿ ಎಲ್ಲನೂ ಇದೆ. ಯಾಕೆ? ಸಂಭ್ರಮಾಚರಣೆಗೆ. ನೆನ್ನೆ ಭರ್ಜರಿಯಾದ ಸಂಭ್ರಮಾಚರಣೆ ನಡೆಯಿತು. ನಾವು ನಿನ್ನೆ ಬೆಳಗ್ಗೆ 6:30 ಫ್ಯಾನ್ ಶೋನಲ್ಲೇ KD ಸಿನಿಮಾವನ್ನು ವೀಕ್ಷಣೆ ಮಾಡಿದ್ವಿ. ಭರ್ಜರಿಯಾದಂತಹ ಪ್ರದರ್ಶನ. ನಿನ್ನೆ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ಬರೋಬ್ಬರಿ 6 ಪ್ರದರ್ಶನ, ಬೆಳಗ್ಗೆ 6:30ಕ್ಕೆ ವಿಶೇಷ ಪ್ರದರ್ಶನ, ಅದಾದ ಬಳಿಕ ರೆಗ್ಯುಲರ್ 5 ಪ್ರದರ್ಶನ. ಇವತ್ತು ಕೂಡ ಅದೇ ಥರ ಇದೆ. ಪ್ರತಿಕ್ರಿಯೆ ಅಂತೂ ಬೊಂಬಾಟಾಗಿದೆ. ಪ್ರತಿಕ್ರಿಯೆ ಯಾವ ಮಟ್ಟಕ್ಕೆ ಇತ್ತು ಅಂತ ಕೇಳಿದರೆ ನೋಡಿ, ಇದು ನರ್ತಕಿಯ ಪಕ್ಕದಲ್ಲಿರುವಂಥ ಸಂತೋಷ್ ಚಿತ್ರಮಂದಿರ. ಈ ಸಂತೋಷ್ ಚಿತ್ರಮಂದಿರದಲ್ಲೂ ಕೂಡ ನಿನ್ನೆ KD ಸಿನಿಮಾನೇ. ಹಾಗಂತ 4ಕ್ಕೆ 4 ಪ್ರದರ್ಶನ ಅಥವಾ 5 ಪ್ರದರ್ಶನ ಕೊಟ್ಟಿದ್ರಂತಲ್ಲ. ಬೆಳಗಿನ ಆಟದಲ್ಲಿ KD ಸಿನಿಮಾ ಸಂತೋಷ್ ಮುಖ್ಯ ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಂಡಿದೆ. ಸಂತೋಷ್ ಹಾಗೆ ನರ್ತಕಿ ಚಿತ್ರಮಂದಿರ ಯಾವ ಮಟ್ಟ ಚಿತ್ರಮಂದಿರ ಅಂತ ಎಲ್ಲರೂ ಕೂಡ ಗೊತ್ತಿರುವಂಥದ್ದೇ. ನಿರ್ಮಾಪಕನ ಮೊದಲ ಆಯ್ಕೆ 2 ಚಿತ್ರಮಂದಿರ ಆಗಿರುತ್ತೆ. ನಿಮ್ಗೆ ಯಾವ ಚಿತ್ರಮಂದಿರ ಬೇಕು ಅಂತ ಹೋಗಿ ನಿರ್ಮಾಪಕರಲ್ಲಿ ಕೇಳಿ, ಹೇಳೋದು ಇವೆರಡು ಚಿತ್ರಮಂದಿರದ ಹೆಸರೇ, ಸಂತೋಷ್ ಹಾಗೆ ನರ್ತಕಿ. ಯಾಕಂತ ಹೇಳಿದ್ರೆ ಈ 2 ಚಿತ್ರಮಂದಿರದಲ್ಲಿ ರಿಲೀಸ್ ಆದಂಥ ಸಿನಿಮಾಗಳ ಸಕ್ಸಸ್ ರೇಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ನೋಡಿ, KD ಸಿನಿಮಾಗೆ ಮುಖ್ಯ ಚಿತ್ರಮಂದಿರ ನರ್ತಕಿ, ಆದರೆ ಅಲ್ಲಿ ಕ್ರೌಡನ್ನು ಕಂಟ್ರೋಲ್ ಮಾಡಲಿಕ್ಕಾಗದೆ ಸಂತೋಷ್ ಚಿತ್ರಮಂದಿರದಲ್ಲೂ ಕೂಡ ಈ ಸಿನಿಮಾವನ್ನು ಪ್ರದರ್ಶನ ಮಾಡಿದರು. ಆ ಮಟ್ಟದಲ್ಲಿತ್ತು ಈ ಸಿನಿಮಾಗೆ ಸಿಕ್ಕಿರುವಂಥ ಪ್ರತಿಕ್ರಿಯೆ. 2 ಚಿತ್ರಮಂದಿರದಲ್ಲೂ ಕೂಡ ಹೌಸ್ಫುಲ್ ಪ್ರದರ್ಶನ. ಈ 2 ಚಿತ್ರಮಂದಿರಗಳು ಕೂಡ ಹತ್ರ 1000 ಸೀಟ್ ಕೆಪಾಸಿಟಿಯನ್ನು ಹೊಂದಿರುವಂಥ ಚಿತ್ರಮಂದಿರ. ಏಕಕಾಲಕ್ಕೆ ಒಂದೇ ಆವರಣದಲ್ಲಿರುವಂಥ 2 ಚಿತ್ರಮಂದಿರಗಳಲ್ಲಿ 2000 ಮಂದಿ ವೀಕ್ಷಣೆ ಮಾಡ್ತಾರಂತಾದರೆ ಸಣ್ಣ ವಿಚಾರ ಅಲ್ಲ. ಇರಲಿ, ಈ ವಿಚಾರವನ್ನು ಪಕ್ಕಕ್ಕಿಡೋಣ. ಇದು ನಮ್ಮ ರಾಜಧಾನಿ ಬೆಂಗಳೂರಿಗೆ ಹೊಸದಾಗಿರ್ಬೋದು, ಆದರೆ ಆಂಧ್ರಕ್ಕಲ್ಲ. ಹೈದರಾಬಾದಿನಲ್ಲಿ ಇದೇ ರೀತಿಯಾದಂಥ ಪ್ರಸಂಗಗಳು ಸರ್ವೇ ಸಾಮಾನ್ಯ. ಹೈದರಾಬಾದ್ನಲ್ಲಿ ಇದೇ ರೀತಿ ನಡೆಯುತ್ತೆ. ಉದಾಹರಣೆಗೆ ಹೇಳೋದಾದರೆ, ಸಂಧ್ಯಾ ಮುಖ್ಯ ಚಿತ್ರಮಂದಿರದಲ್ಲಿ KD ಸಿನಿಮಾ ರಿಲೀಸ್ ಆದರೆ, ಸಂಧ್ಯಾ 2 ಚಿತ್ರಮಂದಿರ, ಒಂದು 70mm ಮತ್ತೊಂದು 35mm. 70mmನಲ್ಲಿ ಒಂದು ಸಿನಿಮಾ KD ಸಿನಿಮಾ ರಿಲೀಸ್ ಆಯ್ತಂತಾದರೆ, ಪಕ್ಕದ 35mm ಇದರ ಜೊತೆಗೆ ನಾರಾಯಣಗುಡದ ಶಾಂತಿ, ಅಂದರೆ ಅಲ್ಲೇ ಸ್ವಲ್ಪ ಕೂಗಳೆತ್ತು ದೂರ, ಅದೊಂದು ಸರೌಂಡಿಂಗು, ಅಲ್ಲಿ ದೇವಿ, ಸುದರ್ಶನ್ ಎಲ್ಲ ಎಷ್ಟು ಚಿತ್ರಮಂದಿರಗಳಿದೆಯೋ, ಮೇನ್ ಥಿಯೇಟರ್ ಅಂತ ಏನು ಹೇಳ್ತೀವಲ್ಲ, ತೆಲುಗು ಸಿನಿಮಾಗಳಿಗೆ ಹೈದರಾಬಾದ್ನಲ್ಲಿ ಮೇನ್ ಥಿಯೇಟರ್ ಏನಿದೆಯೋ, ಅಂದರೆ ನಮ್ಮ ಗಾಂಧಿನಗರದ 7 ಚಿತ್ರಮಂದಿರಗಳು ಯಾವ ರೀತಿ ಇದೆ ಅದೇ ರೀತಿ RTC ಕ್ರಾಸ್ ರಸ್ತೆಯಲ್ಲಿರುವಂತಹ ಅಷ್ಟೂ ಚಿತ್ರಮಂದಿರಗಳಲ್ಲಿ ಬೆಳಗ್ಗೆ ಈ ಫ್ಯಾನ್ ಶೋ ಆಗಿರ್ಬೋದು ಅಥವಾ ಬೆಳಗಿನ ಆಟ ಆಗಿರ್ಬೋದು, ಇದೊಂದು ವಿಶೇಷವಾಗಿ ಕೊಟ್ಬಿಡ್ತಾರೆ. ಅದು ಬೇರೆ ಯಾವ ಸಿನಿಮಾ ಆಗಿದ್ರೂ ಕೂಡ ಅದೊಂದು ಆ ಪ್ರದರ್ಶನವನ್ನು ಸ್ಥಗಿತ ಮಾಡಿ ಆವತ್ತು ಯಾವ ಸಿನಿಮಾ ಬಹುನಿರೀಕ್ಷಿತ ಯಾವ ಸಿನಿಮಾ ರಿಲೀಸ್ ಆಗುತ್ತೋ ಆ ಸಿನಿಮಾಗೆ ಪ್ರದರ್ಶನವನ್ನು ಕೊಟ್ಬಿಡ್ತಾರೆ. ಅದೇ ಪ್ರಸಂಗ ಇಲ್ಲೂ ಕೂಡ ನಡೆದಿರೋದು. ಸೇಮ್ ಹೈದರಾಬಾದ್ನಲ್ಲಿ ಏನು ನಡೆಯುತ್ತಾ ಅದೇ ರೀತಿ ಇಲ್ಲಿ ಆದಿತ್ಯ ಅವರ ಸಿನಿಮಾ ಪ್ರದರ್ಶನ ಆಗ್ತಾ ಇತ್ತು ಸಂತೋಷ್ ಚಿತ್ರಮಂದಿರದಲ್ಲಿ. ಅದರ ಬದಲಿಗೆ KD ಸಿನಿಮಾವನ್ನು ಇಲ್ಲಿ ಪ್ರದರ್ಶನ ಮಾಡಲಾಗಿದೆ, ಹೆಚ್ಚುವರಿ ಪ್ರದರ್ಶನವಾಗಿ. ಅದೇನೇ ಇರಲಿ, ಇದೊಂಥರ ಅತ್ಯುತ್ತಮ ಬೆಳವಣಿಗೆ, ಕೊಡುಕೊಳ್ಳುವಿಕೆ ಅಂತ ಹೇಳ್ತಾರೆ ಇದಕ್ಕೆ. ಒಟ್ಟಾರೆಯಾಗಿ ಗಾಂಧಿನಗರದಲ್ಲಂತೂ ಈ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡಿದೆ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡು ದಾಖಲೆ ಮೇಲೆ ದಾಖಲೆ ಬರೆದು ಹೊಸ ಇತಿಹಾಸವನ್ನು ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ಪ್ರತಿಯೊಬ್ಬರು ಕೂಡ KD ಸಿನಿಮಾವನ್ನು ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ. ನಮಸ್ಕಾರ.